ಗೊತ್ತಿಲ್ಲ ಕಣೋ, ಗಾಡಿ ಸಡನ್ ಆಗಿ ಸ್ಟಾಪ್ ಆಗೋಯ್ತು. ಸುಬ್ಬಿ ವಾಯ್ಸ್ ಅಲ್ವಾ? ಹೌದಲ್ವೇನೋ? ಹೌದು, ಸುಬ್ಬಿನೇ ಕೂಗ್ತಾ ಇರೋದು. ಆಂಜನೇಯ, ಥ್ಯಾಂಕ್ ಯು ಸೋ ಮಚ್. ಸುಬ್ಬಿ ಏನ್ ಮಾಡ್ತಾ ಇದ್ಯಾ? ಸುಬ್ಬಿ ಮಗ, ಆ ಗೋಡೌನಿಂದ ಸೌಂಡ್ ಬರ್ತಾ ಇದೆ. ಅವಳು ಅಲ್ಲೇ ಇರ್ಬೇಕು. ಬಾ ಚೆಕ್ ಮಾಡೋಣ. ಸುಬ್ಬಿ ಕೂಗ್ಬೇಡ. ಇರ್ಲಿ ಬಿಡ್ತಾತ, ನನ್ ಮೇಲ್ ಪ್ರೀತಿಯಿಂದ ಹಂಗ್ ಮಾಡಿದ್ಯಾ. ನನ್ಗೂ ನಿಮ್ಮನ್ನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ, ಆದ್ರೆ ಸೀತಮ್ಮಗೋಸ್ಕರ ಹೋಗ್ತೀನಿ ನಾನು. ಹೋಗ್ ಬರ್ತೀನಿ ತಾತ. ಕಾವೇರಿ ಅಕ್ಕ, ಜಾಕೆ ಅಣ್ಣ, ಹೋಗ್ ಬರ್ತೀನಿ. ಪುಟ್ಲಿಂಗು, ಇನ್ ಮುಂದೆ ನೀನ್ ನನ್ ಜೊತೆ ಜಗಳ ಆಡಕ್ಕೆ ನಾನು ಇರಕ್ಕಿಲ್ಲ. ನೀನ್ ಅಳ್ತಾ ಇದ್ಯಾ, ಅಳ್ಬೇಡ ವರೇದ. ನೀನ್ ಯಾವಾಗ್ಲೂ ಅವಾಜ್ ಹಾಕೊಂಡು ಜಗಳ ಮಾಡ್ತಾ ಇದ್ರೇನೆ ಚಂದ. ಬರ್ತೀನಿ ಮರೇತ. ಸ್ಬಿ ಹೊರಡೋಣವಾ? ಸರಿ ಸಿಹಿ ಬಾ. ಸುಬ್ಲಕ್ಷ್ಮಿ ಅವರೇ, ನಾವೀಗ ರಾಮ್ ಮನೆಗೆ ಹೋಗ್ತಾ ಇದೀವಿ. ಅದು ಇನ್ಮೇಲೆ ನಿಮ್ಮನೆ. ಅಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಜೊತೆ ಹೇಗಿರ್ಬೇಕು, ಎಲ್ರ ಜೊತೆ ಹೇಗೆ ಮಾತಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದೀವಲ್ವಾ? ಎಲ್ಲ ನೆನ್ಪಿದೆ ತಾನೇ? ನೆನ್ಪೈತೆ. ಯಾರೇ ನೀನ್ ಎಲ್ಲಿಂದ ಬಂದೆ ಅಂತ ಕೇಳಿದ್ರು ನೀನ್ ಸ್ಲಮ್ ಬಗ್ಗೆ ಹೇಳಬಾರ್ದು. ಇದು ನನ್ನ ಮನೆನೇ, ನಾನ್ ಸಿಹಿನೇ, ನನಗೊಂದು ಆಕ್ಸಿಡೆಂಟ್ ಆಗಿತ್ತು,
ನನ್ನನ್ನು ಯಾರೋ ಬೇರೆಯವ್ರು ಕರ್ಕೊಂಡು ಹೋಗಿದ್ರು, ಅಪ್ಪ ಹುಡ್ಕೊಂಡು ಬಂದ್ರು, ಅವ್ರ ಜೊತೆ ಇಲ್ಲಿಗೆ ಬಂದೆ ಅಂತ ಹೇಳ್ಬೇಕು. ಓಕೆನಾ? ಆಕಾಶ್ ಅಂಕಲ್, ನಾನಿದ್ದೀನಿ ಅಲ್ವಾ, ಸುಬ್ಬಿ ಜೊತೆನೇ ಇರ್ತೀನಿ, ನಾನ್ ನೋಡ್ಕೊಂತೇನೆ ಬಿಡಿ. ಗುಡ್. ಅಶೋಕ, ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಕಣ. ಸುಬ್ಬಿ ಸೀತಾ ಅವ್ರ ಮುಂದೆ ಹೋದಾಗ ಸುಬ್ಬಿನ ನೋಡಿ ಸೀತಾ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಳ್ಳೇದಾಗತ್ತೆ ಮಗ, ಡೋಂಟ್ ಬರಿ. ಅಶೋಕ, ಮನೆ ಮುಂದೆ ಆಂಬ್ಯುಲೆನ್ಸ್ ಯಾಕೋ ನಿಂತಿದೆ?